ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ. ಬೆಳಗಿನ ಶುಭೋದಯ. ಇವತ್ತಿನ ಶುಭೋದಯ ನೋಡಿ, ನಮ್ಮ ಕೆಂಚಿ ಮನಿಕೊಂಡೇ ಹೇಳ್ತಾ ಇದ್ದಾಳೆ. ಕೆಂಚಿ ಕೆಂಚಿ ಶುಭೋದಯ ಹೇಳೋ ಕೆಂಚಿ. ಇವತ್ತು ಬೆಳಗಿನ ವಿಷಯ ಏನಂದರೆ, ಬೆಳಗ್ಗೆ ಟಿಫನ್ ಬಂದು ಶಾವಿಗೆ ಉಪ್ಪಿಟ್ಟಾಯಿತು, ತಿಂದಾಯಿತು. ನಂತರ ಸಣ್ಣ ಪುಟ್ಟ ಕೆಲಸಗಳಿರುತ್ತಲ್ಲ, ಮನೆಯಲ್ಲಿ ಕಸ ಹೊಡೆಯೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದಾಗಲಿ, ಸ್ನಾನ ಇದ್ದೇ ಇರುತ್ತಲ್ಲ, ಎಲ್ಲ ಒಂದೊಂದಾಗಿ ಒನ್ ಬೈ ಒನ್ ನಾವು ಮಾಡ್ತಾನೆ ಬರ್ತಾಯಿರ್ತೀವಿ. ಕೆಲವೊಂದು ಸಲ ಮನಸ್ಸಿನ ಮಾತುಗಳು ಕೂಡ ಮೌನವಾಗಿರುತ್ತೆ ಕೆಲಸ ಮಾಡಬೇಕಾದ್ರೆ. ಅದೇ ರೀತಿ ಇವತ್ತು ಬೆಳಗ್ಗೆಯಿಂದ ನೋಡಿದ್ರೆ ಕೆಲಸ ಹಾಗೇ ಆಯಿತು. ನಾವು ಇವತ್ತು ಯೂಟ್ಯೂಬ್ ಹಾಕೋಕ್ಕೆ ಮನಸ್ಸಲ್ಲೆಲ್ಲ ಮಧ್ಯಾಹ್ನ ಮೇಲೆ ಹಾಕೋಣ ಅಂದ್ಕೊಂಡಿದ್ವಿ ಶಾರ್ಟ್ಸು. ಸರಿ, ಬಿಸಿಲಲ್ಲಿ ಕೂತ್ಕೊಳ್ಳೋಣ, ಬಿಸಿಲಲ್ಲಿ ಹಂಗೇ ಬಿಸಿಲಲ್ಲಿ ಕೂತ್ಕೊಂಡಾಗ ಒಂದು ಮಾತು ಜ್ಞಾಪಕ ಬರ್ತು. ಯಾಕಂದರೆ ತಾಯಿ ತಂದೆ ಯಾವಾಗಲೂ ಹೇಳ್ತಾ ಇರ್ತಾರೆ, ನಿಮ್ಗೆ ದೊಡ್ಡವರಾದ್ರೇ ಗೊತ್ತಾಗೋದು, ಸಣ್ಣವರಾಗಿದ್ದಾಗ ಗೊತ್ತಾಗಲ್ಲ, ಯಾವುದೇ ಒಂದು ವಿಷಯ ಆದರೂ ಹೇಳಿದ್ರೆ ಕೇಳೋದಿಲ್ಲ ಅಂತ. ಅದು ನಿಜ. ಯಾಕಂದರೆ ಸಣ್ಣವರಾಗಿದ್ದಾಗ ನಾವು ಕೆಲವೊಂದನ್ನು ಹಠ ಮಾಡಿ ಈಸ್ಕೊಳ್ತೀವಿ. ತಿನ್ನೋ ವಿಷಯ ಆಗಲಿ, ಬಟ್ಟೆ ವಿಷಯ ಆಗಲಿ, ಪ್ರತಿಯೊಂದನ್ನು ಹಠ ಮಾಡಿ ಈಸ್ಕೊಳ್ತೀವಿ. ಆವಾಗ ನಮಗೆ ಅಪ್ಪ ಅಮ್ಮ ಅಂತ ಇರ್ತಾರೆ ಅಂತ. ಅದೇ ನಾವು ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡಾಗ ನಮ್ಗೆ ಅದು ಅರ್ಥ ಆಗ್ತಾಯಿದೆ ಇವಾಗ. ಏನಂತ, ನಮ್ಮ ಮಕ್ಳುಗಳು ಹಠ ಮಾಡಿದಾಗ ಬೇಡ ಅಂದ್ರೂ ಇಷ್ಟು ಹಠ ಮಾಡ್ತಾರಲ್ಲ ಮಕ್ಕಳು ಅಂತ. ಆವಾಗ ನಮ್ಮ ತಾಯಿ ತಂದೆ ಹೇಳಿದ ಮಾತು ಜ್ಞಾಪನ ಬರುತ್ತೆ. ಅದೇ ಥರ ನನಗೂ ಜ್ಞಾಪಕ ಬರ್ತಾಯಿತ್ತು. ನಿಮಗೂ ಆ ಥರ ಜ್ಞಾಪಕ ಬರ್ತಾಯಿದೆ ಈ ಥರ ಈ ತಂದೆ ತಾಯಿ ಹೇಳಿರೋ ಮಾತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಗೈಸ್. ಓಕೆನಾ? ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ.